ಎಸ್ ನಮಸ್ತೆ. ಎಸ್ ಕೆ ಟೆಕ್ ಯೂಟ್ಯೂಬ್ ಚಾನಲ್ದಲ್ಲಿ ತಮಗೆ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬ್ಯಾಂಕ್ IIN ನಂಬರನ್ನು ಯಾವ ರೀತಿಯಾಗಿ ಸರ್ಚ್ ಮಾಡಬಹುದು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಾಗಿದೆ. ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ವೀಕ್ಷಕರೇ, ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಿಮ್ಮ ಮೊಬೈಲ್ದಲ್ಲಿ ಇರುವಂತಹ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ. ಈ ರೀತಿಯಾಗಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿದ ನಂತರ ಸರ್ಚ್ ಬಾಕ್ಸ್ ಕಾಣಿಸುತ್ತೆ. ಸರ್ಚ್ ಬಾಕ್ಸ್ದಲ್ಲಿ ಟೈಪ್ ಮಾಡಿ ಬ್ಯಾಂಕ್ IIN ನಂಬರ್ಸ್ ಅಂತೇಳಿ ಟೈಪ್ ಮಾಡಿ. ಈ IIN ನಂಬರ್ಸನ್ನು ಎದಕ್ಕೆ ಯೂಸ್ ಆಗುತ್ತೆ ಅಪ್ಪ ಅಂತಂದರೆ, ನರೇಗಾ ಯೋಜನೆ ಅಡಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಗೆ ನೀವು ಅಪ್ಲೈಯನ್ನು ಮಾಡಿರ್ತೀರ. ಆ ಒಂದು ವರ್ಕಿನ ಅಮೌಂಟನ್ನು ಯಾವ ಒಂದು ನಿಮ್ಮ ಖಾತೆಗೆ ಹೋಗಿದೆ, ಯಾವ ಬ್ಯಾಂಕ್ದ ಖಾತೆಗೆ ಹೋಗಿದೆ ಅನ್ನೋದನ್ನು ಇಲ್ಲಿಂದ ನಾವು ತಿಳಿದುಕೊಳ್ಳಬಹುದು. ಬ್ಯಾಂಕ್ ಹೇಗೆ ಗೊತ್ತಾಗತ್ತೆಪ್ಪ ಅಂತಂದರೆ, ಯಾವ ಬ್ಯಾಂಕಿಗೆ ಹೋಗಿದೆ ಅನ್ನೋದನ್ನು ಇಲ್ಲಿ ಒಂದು NMR ಸ್ಲಿಪ್ ತಕ್ಕೊಂಡು ನಾವು FTAವನ್ನು ತಕ್ಕೊಂಡಿದಾಗ ಆ ಒಂದು FTOದಲ್ಲಿ ಈ ಒಂದು ಬ್ಯಾಂಕ್ IIN ನಂಬರ್ ಮೆನ್ಷನ್ ಇರುತ್ತೆ. ಅದರ ಥ್ರೂ ನಾವು ಯಾವ ಬ್ಯಾಂಕಿಗೆ ನಮ್ಮ ಅಮೌಂಟನ್ನು ಹೋಗಿದೆ ಅನ್ನೋದನ್ನು ತಿಳಿದುಕೊಳ್ಳಬಹುದು. ಗೆಳೆಯರೆ, ಬ್ಯಾಂಕ್ IIN ನಂಬರ್ಸ್ ಟೈಪ್ ಮಾಡಿದಾಗ ಇಲ್ಲಿ ಎಂಟರ್ ಮಾಡಿ. ಈ ರೀತಿಯಾಗಿ ಎಂಟರ್ ಮಾಡಿದಾಗ ಇಲ್ಲಿ ನೋಡಿ, ಬ್ಯಾಂಕ್ IIN ನಂಬರ್ ಕೋಡ್ ಲಿಸ್ಟ್ ಡೀಟೇಲ್ಸ್ ವಿತ್ PDF ಅಂತೇಳಿ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಥರ ಒಂದು ಸೈಟನ್ನು ಓಪನ್ ಆಗುತ್ತೆ. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದಾಗ ಇಲ್ಲಿ ನೋಡಿ, ಎಲ್ಲ ಒಂದು ಬ್ಯಾಂಕ್ದ ಲಿಸ್ಟ್ ಬರುತ್ತೆ. ಇಲ್ಲಿ ನೋಡಿ AB ಬ್ಯಾಂಕ್ ಲಿಮಿಟೆಡ್ ಇದೆ. ಆನಂತರ ಅಖಂಡ ಆನಂದ್ ಕೋಆಪರೇಟಿವ್ ಬ್ಯಾಂಕ್ದ ಇಲ್ಲಿ IIN ನಂಬರ್ ತೋರಿಸ್ಲಾತಿದೆ ನೋಡಿ. ಈ ಥರ IIN ನಂಬರನ್ನು ತೋರಿಸುತ್ತೆ. ನಾನು ಬ್ಯಾಂಕ್ ಆಫ್ ಬರೋಡಾದನ್ನು ಫೈಂಡ್ ಮಾಡಿ ತೋರಿಸ್ತಾ ಇದ್ದೀನಿ. ಕಂಟ್ರೋಲ್ F ಅನ್ನು ಪ್ರೆಸ್ ಮಾಡಿ. ಕಂಟ್ರೋಲ್ F ಪ್ರೆಸ್ ಮಾಡಿದಾಗ ಇಲ್ಲಿ ಸರ್ಚ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಬ್ಯಾಂಕ್ ಆಫ್ ಬರೋಡಾ ಅಂತೇಳಿ ಟೈಪ್ ಮಾಡಿ. ಬ್ಯಾಂಕ್ ಆಫ್ ಬರೋಡಾ ಅಂತೇಳಿ ಟೈಪ್ ಮಾಡಿದಾಗ ಇಲ್ಲಿ ನೋಡಿ, ಬ್ಯಾಂಕ್ ಆಫ್ ಬರೋಡಾದು ಒಂದು IIN ಕೋಡನ್ನು ಇಲ್ಲಿ ಓಪನ್ ಆಗ್ತಾ ಇದೆ ನೋಡಿ. ಈ ಒಂದು ಕೋಡ್ ಥ್ರೂ ನಾವು ಯಾವ ಒಂದು ಬ್ಯಾಂಕಿಗೆ ಅಮೌಂಟ್ ಹೋಗಿದೆ ಅನ್ನೋದರ ಬಗ್ಗೆ ತಿಳಿದುಕೊಳ್ಳಬಹುದು. ಈ ಒಂದು ವಿಡಿಯೋದಲ್ಲಿ ಹೇಳಿದಂಥ ಇನ್ಫಾರ್ಮೇಷನ್ ಅನ್ನು ನಿಮಗೆ ಇಷ್ಟವಾಗಿದೆ ಅನ್ಕೊಳ್ತೀನಿ. ಗೆಳೆಯರೆ, ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾಕೆಂತಂದರೆ ಕೆಲವೊಬ್ರದ ಅಮೌಂಟನ್ನು ಬೇರೆ ಬೇರೆ ಬ್ಯಾಂಕಿಗೆ ಹೋಗಿರುತ್ತೆ, ಅವರಿಗೆ ಗೊತ್ತಾಗೋದಿಲ್ಲ. ಯಾವ ರೀತಿಯಾಗಿ ನಾವು ಒಂದೇ ಕ್ಲಿಕ್ನಲ್ಲಿ ಯಾವ ಒಂದು ಬ್ಯಾಂಕ್ ಅಕೌಂಟಿಗೆ ಹೋಗಿದೆ ಅನ್ನೋದನ್ನು ತಿಳಿದುಕೊಳ್ಳಬಹುದು. ಹಾಗಾಗಿ ಮರೆಯಬೇಡಿ. ಈ ಚಾನಲ್ದಲ್ಲಿ ಟೆಕ್ನಿಕಲ್ ರಿಲೇಟೆಡ್ ಮತ್ತು ನ್ಯೂಸ್ ರಿಲೇಟೆಡ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲಾಗುತ್ತದೆ. ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.